ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ಪ್ರಾಮಾಣಿಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಕುರ್ಚಿಯ ಕಿತ್ತಾಟ, ಅಧಿಕಾರದ ಹಗ್ಗ ಜಗ್ಗಾಟ ಇವತ್ತಿಗೆ ಇನ್ನೂ ಎಂಡ್ ಆಗಿಲ್ಲ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಜಂಟಿಯಾಗಿ ತಿಂಡಿಯನ್ನು ತಿಂದು ಪ್ರೆಸ್ ಮೀಟ್ ಅನ್ನು ಮಾಡಿ ನಾವಿಬ್ರು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಮಾತನ್ನ ಏನೋ ಹೇಳಿದ್ದಾರೆ. ಆದರೆ ಅವರು ಒಂದು ವಿಚಾರಕ್ಕೆ, ಅಂದರೆ ಕುರ್ಚಿ ಒಂದು ಪವರ್ ಶೇರಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಕೂಡ ಸ್ಪಷ್ಟ ಮಾತುಗಳನ್ನು, ಯಾವುದೇ ತೀರ್ಮಾನವನ್ನು ಹೇಳಿಲ್ಲ. ಅಂದರೆ ಈ ಚೆಂಡು ಈಗ ಸದ್ಯಕ್ಕೆ ಹೈಕಮಾಂಡ್ ಅಂಗಳದಲ್ಲಿರ್ತಕ್ಕಂಥದ್ದು, ಹೈಕಮಾಂಡ್ನವರೇ ಇದನ್ನ ತೀರ್ಮಾನ ಮಾಡ್ತಾರೆ. ಈ ಎಲ್ಲ ರಾಜಕಾರಣದ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗಳ ನಡುವೆ ಈಗ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಮತ್ತು JDS ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರ ಸಚಿವರು ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ದಿಢೀರನೆ ಸೀನ್ಗೆ, ಅಂದರೆ ರಾಜ್ಯ ರಾಜಕಾರಣದ ಈ ಒಂದು ದೊಡ್ಡ ಆಟಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಂದರೆ ಅವರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಅದರ ಹಿಂದಿನ ರಾಜಕಾರಣ ಏನು ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತೀನಿ. ಈ ಸರ್ಕಾರದಿಂದ ನಾವು ಏನನ್ನೂ ಕೂಡ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಕಳೆದ 2.5 ವರ್ಷಗಳಿಂದ ಕೇವಲ ಬರೀ ಕುರ್ಚಿಗೋಸ್ಕರ ಕಿತ್ತಾಟ ನಡೆಸಿದ್ದಾರೆ. ಜನಗಳ ಕಷ್ಟ ಕೇಳೋರಿಲ್ಲ, ಜನಗಳು ಬೀದಿಯಲ್ಲಿ ಬಿದ್ದು ಪರದಾಡ್ತಾ ಇದ್ದಾರೆ. ಆದರೆ ಇವರಿಗೆ ಕುರ್ಚಿಯ ಒಂದು ಸೋಗು ಹತ್ಕೊಂಡು ಬಿಟ್ಟಿದೆ. ಇವರಿಂದ ನಾವೇನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ದೊಡ್ಡ ಮಟ್ಟದ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇದು ಸಹಜವೇ. ಪ್ರತಿಪಕ್ಷ ಅಥವಾ ವಿರೋಧ ಪಕ್ಷ ಮತ್ತು ಆ ಪಕ್ಷದ ನಾಯಕರಾಗಿ ಈ ತರಹದ ವಾಗ್ದಾಳಿಯನ್ನು ನಡೆಸುವಂಥದ್ದು ಸಹಜವೇ. ಆದರೆ ಟ್ವಿಸ್ಟ್ ಎಲ್ಲಿದೆ ಗೊತ್ತಾ? ಯಾಕೆ ಕುಮಾರಣ್ಣ ಇವತ್ತು ಆ ಮಾತುಗಳನ್ನು ಹೇಳ್ತಿದ್ದಾರೆ ಅನ್ನುವಂಥ ಒಂದು ಸೂಕ್ಷ್ಮ ಬೆಳವಣಿಗೆಯನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಹೊರಟಿದ್ದೇನೆ. ಎಸ್ ವೀಕ್ಷಕರೇ, ಕಳೆದ 4 ದಿನಗಳಿಂದ ಈ ಒಂದು ಕುರ್ಚಿ ಕಿತ್ತಾಟ ಏನಿದೆ ಅದು ಸಮುದಾಯದ ಹೋರಾಟವಾಗಿ ಮಾರ್ಪಟ್ಟು ಬಿಟ್ಟಿದೆ. ಅದು ತಮಗೆಲ್ಲರಿಗೂ ಗೊತ್ತಿದೆ. ಒಂದು ಕಡೆ ಯಾವಾಗ ಒಕ್ಕಲಿಗ ಸಂಸ್ಥಾನದ ಅಥವಾ ಒಕ್ಕಲಿಗ ಸಮುದಾಯದ ಅನಭಿಷಿಕ್ತ ದೊಡ್ಡ ಒಂದು ಸ್ವಾಮೀಜಿಗಳು ಕೂಡ ಆಗಿರ್ತಕ್ಕಂಥ ನಿರ್ಮಲಾನಂದ ಶ್ರೀಗಳು ಈ ಒಂದು ಇಶ್ಯೂನಲ್ಲಿ ಎಂಟ್ರಿ ತಗೊಂಡ್ರು, ಅದರ ಬೆನ್ನ ಹಿಂದೆಯೇ ಕನಕ ಗುರುಪೀಠದ ಮಹಾಸ್ವಾಮಿಗಳು ಕೂಡ ಅವರು ಎಂಟ್ರಿ ತಗೊಂಡು ಅವರ, ಅಂದರೆ ಒಕ್ಕಲಿಗರ ಸ್ವಾಮೀಜಿಗಳ ಹೇಳಿಕೆಗೆ ಪ್ರತಿ ಹೇಳಿಕೆಯನ್ನು ಕೊಡ್ತಾ ಬಂದರು. ಅದರ ನಡುವೆ ಇನ್ನು ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳು ಕೂಡ ತಮ್ಮ ಹೇಳಿಕೆಗಳನ್ನು ದಾಖಲಿಸೋದಕ್ಕೆ ಶುರು ಆದರು. ಇದರ ಜೊತೆಗೆ ಒಕ್ಕಲಿಗ ಸಂಘಗಳು ಡಿ.ಕೆ. ಶಿವಕುಮಾರ್ ಅವರ ಬೆನ್ನಿಗೆ ನಿಂತುಬಿಟ್ಟು, ಡಿ.ಕೆ. ಶಿವಕುಮಾರ್ ಅವರ ಶತಾಯಗತಾಯ ಯಾವುದೇ ಕಾರಣಕ್ಕೆ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಒತ್ತಡವನ್ನು ಹೇರೋದಕ್ಕೆ ಶುರುವಾದವು. ಅದು ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮೇಲೂ ಒತ್ತಡ ಹೇರುವಂಥದ್ದು, ಜೊತೆಗೆ ಹೈಕಮಾಂಡ್ ಮೇಲೆ ಕೂಡ ಒತ್ತಡ ಹೇರುವಂಥ ಎಲ್ಲ ಪ್ರಕ್ರಿಯೆಗಳು ಕಳೆದ 4 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇಲ್ಲೇ ಇರೋದು ನೋಡಿ ಅದರ ಒಳಮರ್ಮ, ರಾಜಕಾರಣದ ಒಳಮರ್ಮ. ಯಾಕೆ HD ಕುಮಾರಸ್ವಾಮಿಯವರು ಈಗ ಬಂದರು ಅನ್ನುವಂಥದ್ದು ನೋಡಿ. ಹೇಳಿ ಕೇಳಿ ಒಂದು ರಾಜಕಾರಣದ ಅಸ್ತಿತ್ವ ಎಲ್ಲರಿಗೂ ಕೂಡ ಬಹುಮುಖ್ಯವೇ, ಅದರಲ್ಲೂ ರಾಜಕಾರಣಿಗಳಿಗೆ ಬಹಳ ಮುಖ್ಯ. ಈಗ ನೀವು ಕಳೆದ ಹಲವಾರು ದಿನಗಳಿಂದ 1.5 ತಿಂಗಳಿನಿಂದ JDS ಪಕ್ಷದ ನಾಯಕರು ಮತ್ತು ತುಂಬ ಮುಖ್ಯವಾಗಿ HD ಕುಮಾರಸ್ವಾಮಿ ಅವರು ಯಾವ ರೀತಿ ಸ್ಟೇಟ್ಮೆಂಟ್ಗಳನ್ನು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಕೊಡ್ತಾ ಬರ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿದರೆ, ಯಾವಾಗ ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಅನಭಿಷಿಕ್ತ ನಾಯಕ ಆಗೋದಕ್ಕೆ ಹೊರಟು ಬಿಟ್ಟರು, ಅವಾಗಲೇ ನೋಡಿ HD ಕುಮಾರಸ್ವಾಮಿ ಅವರು ಫೀಲ್ಡಿಗೆ ಇಳಿದಿದ್ದಾರೆ. ತಮ್ಮ ಅಸ್ತಿತ್ವವನ್ನು ಕೂಡ ಅವರು ಸಾಬೀತು ಮಾಡಿದ್ದಾರೆ ಅನ್ನುವಂಥದ್ದು ನೋಡಿ. ಈಗ ಈ ಕಡೆ ಅಂದರೆ ಅಹಿಂದ ನಾಯಕರೋ ಅಥವಾ ಕುರುಬ ನಾಯಕರೋ ಅಥವಾ ಸಿದ್ದರಾಮಯ್ಯನವರನ್ನ ಬೆಂಬಲಿಸುವಂಥ ನಾಯಕರು ಏನೋ ಒಂದು ಹೇಳಿಕೆಯನ್ನು ಡಿ.ಕೆ. ಶಿವಕುಮಾರ್ ವಿರುದ್ಧ ಕೊಟ್ಟು ಬಿಟ್ಟರೆ ನಮ್ಮ ಒಕ್ಕಲಿಗ ಬಂಧುಗಳು ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಸಿಟ್ಟನ್ನು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ ಅಲ್ವಾ? ಆದರೆ ಈ ಅದೇ ಒಕ್ಕಲಿಗರ ಮತ್ತೊಬ್ಬ ದೊಡ್ಡ ರಾಜಕಾರಣಿ ಮತ್ತು ನಾಯಕ ಕೂಡ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಏನೇ ಹೇಳಿದ್ರು ಕೂಡ ಇವರು ತುಟಿನ ಬಿಚ್ಚೋದಿಲ್ಲ, ತುಟಿಕ್ ಪಿಟಕ್ ಅನ್ನೋದಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ ಹೇಳುತ್ತೆ ಅಲ್ವಾ? ನೋಡಿ, ಕೆಲವೇ ದಿನಗಳ ಹಿಂದೆ ಒಂದು ಮಾತನ್ನ ಸ್ವತಃ HD ಕುಮಾರಸ್ವಾಮಿ ಅವರು ಹೇಳಿದ್ರು, ಇದು CM ಗಿರಿ ಇದಕ್ಕೆಲ್ಲ ಅಲ್ಲ ಕಣ್ರಿ ಹೋರಾಟ ನಡೀತಾ ಇರೋದು, ಈಗ ಇರ್ತಕ್ಕಂಥದ್ದನ್ನೇ ಉಳಿಸ್ಕೊಂಡು ಸರ್ಕಾರ ನಡೆಯೋವರೆಗೂ ಇನ್ನೆಷ್ಟನ್ನ ನಾವು ಹೊಡ್ಕೊಂಡು ತಿನ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲವು ಜನ ಈ ರೀತಿ ಮಾಡ್ತಿದ್ದಾರೆ ಅನ್ನೋ
ಅನ್ನುವಂಥ ಮಾತನ್ನ ಪರೋಕ್ಷವಾಗಿ ಯಾರಿಗೆ ಹೇಳಿದ್ರು ಅನ್ನುವಂಥದ್ದು ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಮುಂದಿನ 6 ತಿಂಗಳಲ್ಲಿ ದೊಡ್ಡ ಮಟ್ಟದ ರಾಜಕಾರಣ ರಾಜ್ಯದಲ್ಲಿ ಆಗುತ್ತೆ, ದೊಡ್ಡ ಬದಲಾವಣೆಗಳಾಗುತ್ತೆ ಅನ್ನುವಂಥ ಮಾತನ್ನ ಮೊನ್ನೆ JDS ಸಂಭ್ರಮದಲ್ಲೂ ಕೂಡ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದು ಕುಮಾರಸ್ವಾಮಿಗಳ ಈ ಮಾತುಗಳಿದೆಯಲ್ಲ, ಯಾರ ಕಡೆಗೆ ಗುರಿಯನ್ನ ಇಟ್ಟಿವೆ ನೆಟ್ಟಿವೆ ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಹಾಗಾಗಿ ಈ ಸದ್ಯಕ್ಕೆ ಒಕ್ಕಲಿಗರ ಅನಭಿಷಿಕ್ತ ಒಂದು ರಾಜನಾಗಲಿಕ್ಕೆ ಅಥವಾ ನಾಯಕರಾಗಲಿಕ್ಕೆ ಈಗ ಈ ಕಡೆಯಿಂದ BJP ಕಡೆಯಿಂದ ಅಶೋಕ್ ಕೂಡ ನಾನು ಏನು ಕಡಿಮೆ ಇಲ್ಲ ಅನ್ನುವಂಥ ಒಂದು ವಾಗ್ದಾಳಿಯನ್ನ ಟ್ವೀಟಾಸ್ತ್ರಗಳನ್ನ ಮಾಡ್ತಾ ಇದ್ದಾರೆ. JDS ಕಡೆಯಿಂದ ಕುಮಾರಸ್ವಾಮಿ ಮಾಡ್ತಿದ್ದಾರೆ, ಈ ಕಡೆಯಿಂದ ಕಾಂಗ್ರೆಸ್ ಪಕ್ಷದಿಂದ DK ಶಿವಕುಮಾರ್ ಇದ್ದೇ ಇದ್ದಾರೆ. ಇದು ಒಕ್ಕಲಿಗ ನಾಯಕರ ನಡುವೆನೇ ಇರತಕ್ಕಂಥ ಸ್ಪರ್ಧೆಯನ್ನ ನಮಗೆ ನಮ್ಮ ಮುಂದೆ ಇಡ್ತಾ ಇದೆ. ಎಸ್ ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಪತ್ರಿಕಾಗೋಷ್ಠಿ ನಡೆಸಿದ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಪತ್ರಿಕಾಗೋಷ್ಠಿ ನಡೆಯಿತು. ಅದು HD ಕುಮಾರಸ್ವಾಮಿ ಅವರು ನಡೆಸಿರ್ತಕ್ಕಂಥ ಪತ್ರಿಕಾಗೋಷ್ಠಿ. ಆ ಪತ್ರಿಕಾಗೋಷ್ಠಿಯಲ್ಲಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಅವ್ರು ಹೇಳುವಂತಹ ಮಾತು, ಯಾವುದೇ ಒಬ್ಬ ವ್ಯಕ್ತಿ ಒಂದು ಜಾತಿಗೆ CM ಆಗಲಾರ, ಯಾಕಂದ್ರೆ ಆ ವ್ಯಕ್ತಿ ಇಡೀ 7 ಕೋಟಿ ಕನ್ನಡಿಗರಿಗೆ CM ಆಗಿರ್ತಾರೆ. ಹಾಗಾಗಿ ಜಾತಿಯನ್ನ ಕಟ್ಕೊಂಡು ರಾಜಕಾರಣ ಮಾಡಬಾರದು ಅನ್ನುವಂಥ ಮಾತನ್ನ ನೇರವಾಗಿ DK ಶಿವಕುಮಾರ್ ಅವರಿಗೆ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಇಡೀ ಒಂದಷ್ಟು ಒಕ್ಕಲಿಗ ಸಮುದಾಯಗಳು DK ಶಿವಕುಮಾರ್ CM ಆಗಲಿ ಅನ್ನುವಂಥ ಒಂದು ಹೋರಾಟವನ್ನ ನಡೆಸಿದಾರಲ್ಲ, ಅದರ ವಿರುದ್ಧ ಸ್ವತಃ ಒಕ್ಕಲಿಗ ನಾಯಕರು ಆಗಿರ್ತಕ್ಕಂಥ 2 ಬಾರಿ CM ಕೂಡ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಇದರ ಜೊತೆಗೆ ಒಂದು ಮಾತನ್ನ ತಮ್ಮದೇ ಒಕ್ಕಲಿಗ ಸಮುದಾಯದ ದೊಡ್ಡ ಸ್ವಾಮೀಜಿಗಳಾಗಿರ್ತಕ್ಕಂಥ ನಿರ್ಮಲಾನಂದ ಶ್ರೀಗಳ ಬಗ್ಗೆನೂ ಕೂಡ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅವರೇನು DK ಶಿವಕುಮಾರ್ CM ಆಗಲಿ ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸಿದಾರೋ ಅದರ ವಿರುದ್ಧವೂ ಕೂಡ HDK ಮಾತನಾಡಿದ್ದಾರೆ. ಏನು ಸ್ವಾಮೀಜಿಗಳಿಗೆ ರಾಜಕೀಯದ ವ್ಯಾಮೋಹ ಇರಬಾರದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ರಾಜಕಾರಣದಲ್ಲಿ ಸ್ವಾಮೀಜಿಗಳು ಎಂಟ್ರಿ ಮಾಡಬಾರ್ದು, ರಾಜಕೀಯದ ವ್ಯಾಮೋಹ ಇರಬಾರ್ದು, ಅವರು ರಾಜಕೀಯದಿಂದ ದೂರಾನೇ ಇರಬೇಕು ಅನ್ನುವಂಥ ಮಾತನ್ನು ಕೂಡ ಸ್ವತಃ HD ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದು. ಇಲ್ಲಿ ಒಂದೇ ಕಲ್ಲಿನಲ್ಲಿ DK ಶಿವಕುಮಾರ್ ಅವರ ಒಂದು CMನ ಪಟ್ಟದ ಆಸೆಯನ್ನು ಮತ್ತು ಅವರಿಗೆ ಬೆನ್ನಿಗೆ ನಿಂತಿರ್ತಕ್ಕಂಥ ನಿರ್ಮಲಾನಂದ ಶ್ರೀಗಳ ಹೇಳಿಕೆಯನ್ನು ಕೂಡ ಸ್ವತಃ HD ಕುಮಾರಸ್ವಾಮಿ ಖಂಡಿಸಿರ್ತಕ್ಕಂಥದ್ದು. ಯಾವ ಮಟ್ಟದ ಒಕ್ಕಲಿಗ ನಾಯಕರ ನಡುವೆಯೇ ಪೈಪೋಟಿ ಶುರುವಾಗಿದೆ ನಾಯಕತ್ವಕ್ಕಾಗಿ, ಅದರ ಕ್ರೆಡಿಟ್ ವಾರ್, ಒಕ್ಕಲಿಗರ ನಾಯಕ ನಾನು ಅನ್ನುವಂಥ ಒಂದು ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಯಾವ ರೀತಿ ವಾರ್ ಶುರುವಾಗಿದೆ ಅನ್ನುವಂಥದ್ದು ಕೂಡ ಇದರಿಂದ ಸಾಬೀತಾಗ್ತಾ ಇದೆ. ಕುಮಾರಸ್ವಾಮಿ ಅವರ ಟ್ವೀಟ್ ವಾರನ್ನು ಕೂಡ ನಾವು ಗಮನ ಹರಿಸಬೇಕು. ಯಾಕಂದ್ರೆ DK ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಹಾಗೆ ಅವರು ಹೇಳಿರ್ತಕ್ಕಂಥದ್ದು ನೇರವಾಗಿ ಮೆನ್ಷನ್ ಮಾಡಿ, ಯಾವುದೇ KPCC ಅಧ್ಯಕ್ಷರಾಗಿದ್ರು ಕೂಡ ಯಾವುದೇ ಪವರ್ ಇಲ್ಲದೆ ಇರತಕ್ಕಂಥ ಅಧ್ಯಕ್ಷರು ಇವರ ಶಾಸಕರೇ ಡೆಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ ಅಂತಂದ್ರೆ ನನಗೆ ಗೊತ್ತೇ ಇಲ್ಲ ಅನ್ನೋಂಥ ಮಾತನ್ನ ಹೇಳ್ತಾರೆ. ಇವ್ರು ಎಂಥ ಅಧ್ಯಕ್ಷರು ಅನ್ನೋಂಥ, ಅಂದ್ರೆ ಶಾಸಕರ ಮೇಲೆ ಹಿಡಿತಾ ಇಲ್ಲದೆ ಇರತಕ್ಕಂಥ ಅಧ್ಯಕ್ಷರು ಅನ್ನೋಂಥ ಟ್ವೀಟ್ ಅನ್ನು ಮಾಡಿದ್ರು. ಅದಲ್ಲದೆ DK ವಿರುದ್ಧ ಮಾನನಷ್ಟ ಮೊಕದ್ದಮೆ ಏನಾದರೂ ಅವರು DK ನಮ್ಮ ಮೇಲೆ ಹೂಡ್ತಾರೆ ಅಂತಂದ್ರೆ, ಮಾನನಷ್ಟ ಮೊಕದ್ದಮೆ ಹೂಡೋರು ಮಾನ ಇರೋ ಅಂಥವ್ರು ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಈಡಾಗಿತ್ತು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. DK ಶಿವಕುಮಾರ್ ಯಾವಾಗ ಒಕ್ಕಲಿಗರ ಸಂಘದ ಮತ್ತು ಒಕ್ಕಲಿಗರ ಸ್ವಾಮೀಜಿಗಳ ಸಪೋರ್ಟನ್ನು, ಎಲ್ಲ ಸಪೋರ್ಟ್ ನನಗೆ ಇದೆ ಅನ್ನೋದನ್ನು ಬಿಂಬಿಸೋದಕ್ಕೆ ಹೊರಟರು, ಆಗ ಇತರ ಒಕ್ಕಲಿಗ ನಾಯಕರು ಕೂಡ ಈಗ ಫೀಲ್ಡ್ಗೆ ಬಂದಿದ್ದಾರೆ. ಇದು ಇನ್ನೊಂದು ರೀತಿಯ ಹೋರಾಟಕ್ಕೆ ಕಾರಣವಾಗಬಹುದು. ಯಾಕಂದರೆ ಈಗಲ್ಲದೆ ಇದ್ರು 2028ಕ್ಕೆ DK ಶಿವಕುಮಾರ್ ಖಂಡಿತ CM ಒಂದು ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಮತ್ತೆ 2028ಕ್ಕೆ JDS ಪಕ್ಷವನ್ನು ಕಟ್ಟಿ ಮತ್ತೊಮ್ಮೆ CM ಆಗಲಿಕ್ಕೆ HD ಕುಮಾರಸ್ವಾಮಿ ಹೊರಟಿರ್ತಕ್ಕಂಥದ್ದು, ಮಧ್ಯದಲ್ಲಿ ನಾನೂ ಇದ್ದೇನೆ ಅಂತ ಹೇಳಲಿಕ್ಕೆ ಬರುವಂಥ ಅಶೋಕ್ ಆಗಲಿ, ಶೋಭಾ ಕರಂದ್ಲಾಜೆ ಅವರಾಗಿರಲಿ, BJPಯ ಮತ್ತಷ್ಟು ಪ್ರಮುಖ ನಾಯಕರುಗಳು ಕೂಡ ಇದ್ದಾರೆ. CT ರವಿ ಇದ್ದಾರೆ, ಮಾಜಿ DCM ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಇದ್ದಾರೆ, ಸದಾನಂದ ಗೌಡ್ರು ಇದ್ದಾರೆ. ಇವರೆಲ್ಲರೂ ಕೂಡ ಅಷ್ಟು ಈಸಿಯಾಗಿ ಈ ಒಕ್ಕಲಿಗ ನಾಯಕ ನಾನೇ ಅನ್ನುವಂಥ ಒಂದು ಕ್ರೆಡಿಟ್ ಅನ್ನ ಒಬ್ಬರಿಗೆ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು HD ಕುಮಾರಸ್ವಾಮಿ ಅವರ ಈ ನಡೆಯಿಂದ ಸಾಬೀತಾಗ್ತಾ ಇದೆ. ಎಸ್ ವೀಕ್ಷಕರೇ,
ಇದು ರಾಜ್ಯ ರಾಜಕಾರಣದಲ್ಲಿ ಒಕ್ಕಲಿಗರ ಕ್ರೆಡಿಟ್ ವಾರ್ಗೋಸ್ಕರ ಹೇಗೆ HD ಕುಮಾರಸ್ವಾಮಿ ಅವರು ದಿಢೀರನೆ ಫೀಲ್ಡ್ಗೆ ಇಳಿದಿದ್ದಾರೆ ಅನ್ನೋದರ ಒಳ ಹೊರಗಿನ ಒಳಮರ್ಮಗಳನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಇದು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ.